ಎಲ್ಲರಿಗೂ ನಮಸ್ಕಾರ. ನಮ್ಮ ಹುಬ್ಳಿ ಕಡೆ ಮಾಡುವಂತಹ ಫೇಮಸ್ ಗಿರ್ಮಿಟ್ ರೆಸಿಪಿ ತೋರ್ಸಕತ್ತೀನಿ. ಬಾಯಾಗ ನೀರು ಬರ್ತಾವೆ ನೋಡ್ರಿ. ಸಂಜೆ ಟೈಮು ನಾವು ಟೀ ಜೊತೆ ಈ ಥರ ಮಾಡಿಕೊಟ್ಬಿಟ್ರೆ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಇದು ಗಿರ್ಮಿಟ್ ಅಂತಲೇ ಹೇಳ್ಬೋದು. ಗಿರ್ಮಿಟ್ ಜೋಡಿ ಮಿರ್ಚಿ ಇದ್ರೆ ಇನ್ನೂ ಮಸ್ತ್ ಆಗುತ್ತೆ. ಈಗ ನಾನು ಒಂದು ಬಾಳ್ಗೆ ತೊಗೊಂಡು ಎಣ್ಣೆ ಹಾಕ್ಕೊಳಕತ್ತೀನಿ ನೋಡ್ರಿ. ಎಣ್ಣೆ ಹಾಕ್ಕೊಂಡೀನಿ. ನೀವು ಎಷ್ಟು ಮಂಡಕ್ಕಿ ಮಾಡ್ತೀರಿ ನೋಡಿಕೊಂಡು ನೀವು ಎಣ್ಣೆ ತೊಗೊಳ್ರಿ. ಎಣ್ಣೆ ಕಾಯಬೇಕು. ಎಣ್ಣೆ ಕಾದ್ಮೇಲೆ ಶೇಂಗಾ ಕಾಳನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಧಾರಾಳವಾಗಿ ಹಾಕ್ಕೋಬೋದು. ಶೇಂಗಾ ಕಾಳನ್ನ ಹಾಕ್ಕೊಳಕತ್ತೀನಿ. ಇವು ಒಂದು ಸ್ವಲ್ಪ ಗರಿ ಗರಿ ಆಗಬೇಕು, ಕಲರ್ ಚೇಂಜ್ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನ ಎಣ್ಣೆ ಒಳಗೆ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳೋಣ ಅಂತ. ಸಣ್ಣ ಉರಿ ಒಳಗನ ನಾವು ಚಲೋತ್ನಾಗ ಇದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಗರಿ ಗರಿಯಾಗಿ ಆಗಬೇಕು. ಇವು ಮೆತ್ತಗಾದ್ರೆ ಸರಿಯಾಗಲ್ಲ. ಅದಕ್ಕೆ ನೋಡ್ಬೋದು ಕಲರ್ ಚೇಂಜ್ ಆಗ್ಯಾವು. ಈ ಥರ ಕಲರ್ ಚೇಂಜ್ ಆದ್ರೆ ಸಾಕು. ಈಗ ಒಂದು ಪ್ಲೇಟಿಗೆ ನಾನು ತೆಗೆದಿಟ್ಕೊಳಕತ್ತೀನಿ. ಅದ ಬಾಳಿಗೆ ಈಗ ಸಾಸಿವೆ ಜೀರಿಗೆ ಎಲ್ಲನೂ ಹಾಕಿ ಒಗ್ಗರಣೆ ಹಾಕ್ಕೊಳೋಣಂತ ನೋಡ್ರಿ. ಮತ್ತು ಗಿರ್ಮಿಟ್ ಜೋಡಿ ಸೈಡಲ್ಲಿ ಒಂದು ಮಿರ್ಚಿ ಮೆಣಸಿನ್ಕಾಯಿ ಬೇಕು. ಅದಿದ್ರನ್ನ ಟೇಸ್ಟು ಮಸ್ತ್ ಇರ್ತದೆ ನೋಡ್ರಿ. ಕಟ್ಕೊಂಡು ತಿನ್ನಕಂಥೇಳಿ ಖಾರ ಪ್ರಿಯರಿಗೆ ಸಖತ್ತಾಗಿರೋಂಥ ಗಿರ್ಮಿಟ್ ಜೋಡಿ ಮೆಣಸಿನ್ಕಾಯಿ. ಈಗ ಸಾಸಿವೆ ಜೀರಿಗೆ ಹಾಕ್ಕೊಂಡೇನಿ. ಮೆಣಸಿನ್ಕಾಯಿನ ಹಾಕ್ಕೊಳೋಣಂತ. ಖಾರವಾಗಿರಬೇಕು ಒಂದು ಸ್ವಲ್ಪ. ಹೀಗಾಗಿ ಖಾರ ಇರೋಂಥ ಮೆಣಸಿನ್ಕಾಯಿ ತೊಗೊಳ್ರಿ. ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನೋಡ್ಕೊತೀರಿ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡಿರಿ. ಅಂದ್ರೆ ನಾನು ಹಾಕುವಂಥ ವಿಡಿಯೋಸು ನೀವು ನೋಡ್ಬೋದು. ಕರಿಬೇ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಳಕತ್ತೀನಿ. ಈಗ ಗಿರ್ಮಿಟ್ ಜೋಡಿ ಕಟ್ಕೊಳಕ್ಕೆ ನೋಡ್ರಿ ಮೆಣಸಿನ್ಕಾಯಿನ ಇದ್ರೊಳಗನ ಹುರ್ಕೊಂಡು ಬಿಡೋಣ ಅಂತ. ನೀವು ಸಪ್ರೇಟ್ ಆದರೂ ಹುರ್ಕೋಬೋದು. ನಾನೀಗ ಹೆಂಗಿದ್ರು ಒಗ್ಗರಣೆ ಹಾಕ್ಕೊಳಕತ್ತಿದ್ನಲ್ಲ, ಅದಕ್ಕೆ ಈ 2 ಮೆಣಸಿನ್ಕಾಯಿನೂ ಕೂಡ ಈಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳಕತ್ತೀನಿ. ಇದೆಲ್ಲ ಬೆಳ್ಳಗಾಗಬೇಕು, ಮೇಲಿಂದೆಲ್ಲ ಬೆಂದು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ರಿ. ಮಸ್ತ್ ಟೇಸ್ಟ್ ಇರ್ತಾವೆ ಇವು ತಿನ್ನುವಾಗ. ಗಿರ್ಮಿಟ್ ಜೋಡಿ ಕಟ್ಕೊಂಡು ತಿನ್ನುವಾಗ ಸಖತ್ ಟೇಸ್ಟ್ ಕೊಡ್ತಾವೆ. ಮಿರ್ಚಿ ಇದ್ರೆ ಮಾತ್ರ ಒಳ್ಳೆ ಕಾಂಬಿನೇಷನ್, ಗಿರ್ಮಿಟ್ ಮತ್ತು ಮಿರ್ಚಿ. ಯಾರೆಲ್ಲ ಹೊಸದಾಗಿ ನೋಡಕತ್ತೀರಲ್ಲ, ಭಾಳಷ್ಟು ಜನರಿಗೆ ಸಬ್ಸ್ಕ್ರೈಬ್ ಮಾಡೋದಿಲ್ಲ. ಸಬ್ಸ್ಕ್ರೈಬ್ ಮಾಡಿದರೆ ನೀವು ಬೇರೆ ಬೇರೆ ವಿಡಿಯೋಸ್ನ ನೀವು ನೋಡ್ಬೋದು. ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಬರ್ತಾವೆ. ಅದ್ರ ಸಂಬಂಧ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಈಗ ನೋಡ್ರಿ ಕಲರ್ ಚೇಂಜ್ ಆದವು. ಇಷ್ಟ ಆದ್ರೆ ಸಾಕು, ತೆಗೆದಿಟ್ಕೊಳೋಣಂತ. ಈಗ ಉಳಿದಿದ್ದ ಸಾಮಗ್ರಿಗಳನ್ನ ಈ ಒಗ್ಗರಣೆ ಒಳಗೆ ಹಾಕ್ಕೊಳೋಣ. ಸಣ್ಣಗೆ ಕಟ್ ಮಾಡಿದ ಈರುಳ್ಳಿನ ಒಂದು 2 ಈರುಳ್ಳಿ ತೊಗೊಂಡಿನಿ. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ನಮ್ಮ ಹುಬ್ಳಿ ಕಡೆ ಭಾಳ ಫೇಮಸ್ ಇದು ಗಿರ್ಮಿಟ್ಟು ಮಿರ್ಚಿ ನೋಡ್ರಿ. ಎಲ್ಲರೂ ಇಷ್ಟಪಡೋಂಥ ಇದು ಸ್ನ್ಯಾಕ್ ರೆಸಿಪಿ ಅಂತಲೇ ಹೇಳ್ಬೋದು. ಸಣ್ಣರಿಂದ ದೊಡ್ಡವ್ರವರೆಗೂ ಇಷ್ಟಪಡ್ತಾರೆ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಅರಿಶಿನ ಉಪ್ಪು ಹಾಕ್ಕೋಬೇಕು ಇದಕ್ಕೆ. ಈಗ ಮೊದಲು ಟಮಾಟಣ್ಣ ಹಾಕ್ಕೊಳಕತ್ತೀನಿ. 1 ಟಮಾಟಣ್ಣ ತೊಗೊಂಡಿನಿ. 1 ಟಮಾಟಣ್ಣ ಹಾಕ್ಕೊಂಡು ಇದನ್ನು ಕೂಡ ಎಣ್ಣೆ ಒಳಗನ ಫ್ರೈ ಮಾಡ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನದ ಪೌಡ್ರ್ ಹಾಕ್ಕೋಬೇಕು. ಒಂದು 1/4 ಟೀ ಚಮಚ ಅರಿಶಿನದ ಪೌಡ್ರು.
ಚಲೋ ಹೊತ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ನೋಡಿರಿ ಒಂದು ಸ್ವಲ್ಪ ಬೇಯಬೇಕು. ಎಲ್ಲನೂ ಚೆನ್ನಾಗಿ ಬೇಯ್ದ್ರೆ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಹುಣಸೆ ಹಣ್ಣಿನ ಹುಳಿ ನೋಡಿರಿ. ಹುಣಸೆ ಹಣ್ಣು ನಾನು ನಿಂಬೆ ಗಾತ್ರದಷ್ಟು ತೊಗೊಂಡು ನಾನು ನೆನೆಯಾಕೆ ಇಟ್ಟಿದ್ದೆ ಒಂದು 10 ನಿಮಿಷ ಮೊದಲು. ಹುಣಸೆ ಹಣ್ಣಿನ ರಸ ಹಾಕ್ಕೊಂಡು, ಹುಣಸೆ ಹಣ್ಣಿನ ರಸ ಹಾಕ್ಕೊಂಡ್ರೆ ನಾವು ಬೆಲ್ಲ ಹಾಕ್ಕೊಳ್ಳೇಬೇಕು. ಸ್ವಲ್ಪ ಬೆಲ್ಲ, ಹುಣಸೆ ಹಣ್ಣಿನ ರಸ ಹಾಕ್ಕೊಂಡು ಒಂದು ಸ್ವಲ್ಪ 1-2 ನಿಮಿಷ ನಾವು ಚಲೋ ಹೊತ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಹುಣಸೆ ಹಣ್ಣಿಂದು, ಅದ್ರ ಸಂಬಂಧ. ಇದಕ್ಕೆ ಬೆಲ್ಲ ಸೇರಿಸ್ಕೊಳಕತ್ತೀನಿ. ಬೆಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳೋಣ ಅಂತ. ಇಷ್ಟಾದರೆ ಸಾಕು. ಚಲೋತ್ನಾಗಿ ಒಗ್ಗರಣೆ ಹಾಕ್ಕೊಂಡೆ. ಈಗ ಇದ್ರೊಳಗನೆ ಶೇಂಗಾ ಕಾಳನ್ನ ಸೇರಿಸ್ಕೊಂಡೆ ನೋಡಿರಿ. ಈಗ ಮಂಡಕ್ಕಿ ಈ ಥರನ ತೊಗೊಳ್ರಿ. ನಮ್ಮ ಕಡೆ ಸಿಗುವಂತಹ ಮಂಡಕ್ಕಿ ನೋಡಿರಿ ಇವು. ಈ ಥರ ಮಂಡಕ್ಕಿನ ಇದಕ್ಕೆ ಭಾಳ ಮಸ್ತಾಗೋದು ನೋಡ್ಬೋದು. ಈ ಥರ ಇರುತ್ತೆ. ಈಗ ನಾನು ಗಿರ್ಮಿಟ್ಟಿಗೆ ಕಲಿಸ್ತೀನಿ ಅಂತ ಒಂದು ಪಾತ್ರೆ ತೊಗೊಂಡಿನಿ. ಈ ಥರ ಗುಂಡಿ ಟೈಪ್ ತೊಗೋಬೇಕು. ಅಂದ್ರೆ ಗಿರ್ಮಿಟ್ ಮಾಡೋದು ಈ ಗುಂಡಿ ಒಳಗೆ ನೋಡಿರಿ. ಈಗ ಮಂಡಕ್ಕಿನ ಹಾಕ್ಕೊಳಕತ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಂಡಕ್ಕಿನ ಹಾಕ್ಕೊಳ್ರಿ. ಹಾಕ್ಕೊಂಡು ಇದ್ರೊಳಗೆ ಒಗ್ಗರಣೆ ಸೇರಿಸ್ಕೊಂಡು ಕಲಸೋಣ. ಈ ಥರ ಗುಂಡಿ ಇದ್ದಂದ್ರೆ ಕಲ್ಸಕ್ಕೆ ಭಾಳ ಈಸಿ ಆಗುತ್ತೆ. ಅದ್ರ ಸಂಬಂಧ ಈ ಥರ ಗುಂಡಿನ ತೊಗೊಳ್ರಿ. ಈಗ ಒಗ್ಗರಣೆ ಹಾಕ್ಕೊಳಕತ್ತೀನಿ ನೋಡ್ರಿ. ಅದಕ್ಕೆ ಮಂಡಕ್ಕಿಗೆ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳೋಣ. ಮಂಡಕ್ಕಿ ಮತ್ತು ಒಗ್ಗರಣೆ ಒಂದಕ್ಕೊಂದು ಎಲ್ಲ ಸೇರಬೇಕು. ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೊಳೋಣ ಅಂತ. ಎಲ್ಲ ಒಗ್ಗರಣೆನ ಮಂಡಕ್ಕಿಗೆ ಹತ್ತಬೇಕು. ಅಲ್ಲಿವರೆಗೂ ನಾವು ಇದನ್ನು ಚಲೋತ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಈ ಥರ ನೋಡಿದ್ರಲ್ಲ ಎಷ್ಟು ಮಸ್ತ್ ಕಾಣಕತ್ತವು. ಭಾಳ ರುಚಿ ಆಗ್ತಾವೆ. ಒಂದು ಸಾರಿ ಮಾಡ್ಕೊಳ್ರಿ. ಏನಾರ ಸ್ನ್ಯಾಕ್ ತಿನ್ನಬೇಕು ಅಂದಾಗ ಈ ಥರ ಮಾಡಿಕೊಂಡು ಸೈಡಲ್ಲಿ ಬಜ್ಜಿ ಅಥವಾ ಮಿರ್ಚಿ ಯಾವುದಾದ್ರೂ ಒಂದು ಹಾಕ್ಕೊಂಡು ತಿನ್ನೋದ್ರಿಂದ ಸಖತ್ ಟೇಸ್ಟ್ ಕೊಡ್ತಾವೆ. ಮತ್ತು ಪುಟಾಣಿ ಹಿಟ್ಟಿದು ಇದು ಪುಟಾಣಿ ಹಿಟ್ಟು ಹಾಕಲೇಬೇಕು. ಪುಟಾಣಿ ಹಿಟ್ಟನ್ನ ಗಿರ್ಮಿಟ್ಟಿಗೆ ಹಾಕಲೇಬೇಕು. ಅಂದ್ರೆ ಟೇಸ್ಟು ಸಖತ್ ಕೊಡ್ತೈತಿ. ಗಿರ್ಮಿಟ್ಟು ಅನ್ಸ್ಕೊತೈತಿ. ಹೀಗಾಗಿ ನಾವು ಇದು ಪುಟಾಣಿ ಹಿಟ್ಟನ್ನ ಒಂದು ಸ್ವಲ್ಪ ಪುಟಾಣಿ ಹುರಿಗಡಲೆ ಅಂತೀವಿ ನೋಡಿರಿ. ಹುರಿಗಡಲೆ ಕೆಲವೊಬ್ರಿಗೆ ಗೊತ್ತಾಗುತ್ತೆ, ಕೆಲವೊಬ್ರು ಇಲ್ಲ. ನಮ್ಮ ಸೈಡು ಪುಟಾಣಿ ಅಂತೀವಿ, ಕೆಲವೊಬ್ರು ಹುರಿಗಡಲೆ ಅಂತಾರೆ ಬೆಂಗಳೂರು ಸೈಡು. ಹೀಗಾಗಿ ಅದನ್ನು ಮಿಕ್ಸರ್ಗೆ ಹಾಕಿ ಪೌಡ್ರ್ ಮಾಡಿಟ್ಕೊಂಡು ಇದು ಮಂಡಕ್ಕಿ ಮಾಡಿದಾಗ ನಾವು ಹಾಕ್ಕೋಬೋದು. ಆಗ ನಾವು ಮಿಕ್ಸರ್ ಮಾಡಿ ಹಾಕ್ಬೋದು. ಮತ್ತು ಈಗ ರೆಡಿ ಆದವು ನಮ್ದು ಗಿರ್ಮಿಟ್ಟು ನೋಡ್ಬೋದು. ಬಾಯಾಗನ ನೀರು ಬರ್ತಾವೆ ನೋಡಿದವ್ರಿಗೆ ತಿನ್ಬೇಕು ಅನ್ನಿಸ್ತೈತಿ. ಹಿಂಗೆ ಒಂದು ಸಾರಿ ನೀವು ಮಾಡ್ಕೊಂಡು ತಿಂದ್ರೆ ಪದೇ ಪದೇ ಮಾಡ್ಕೊಂಡು ತಿಂತೀರಿ. ಎಷ್ಟು ತಿಂದರೂ ಸಾಲದಿವು, ಅಷ್ಟು ಟೇಸ್ಟಾಗಿರ್ತಾವೆ. ಮೇಲ್ಗಡೆ ಸ್ವಲ್ಪ ಹಸಿ ಈರುಳ್ಳಿ ಹಾಕ್ಕೊಂಡ್ಬಿಟ್ರೆ ನೋಡಿರಿ ಎಷ್ಟು ಮಸ್ತ್ ಟೇಸ್ಟ್ ಕೊಡುವಂತಹ ಗಿರ್ಮಿಟ್ ರೆಡಿ ಆಗುತ್ತೆ. ಸ್ವಲ್ಪ ಟಮಾಟಣ್ಣು, ಸ್ವಲ್ಪ ಈರುಳ್ಳಿ ಸೈಡ್ ನಾವು ಮೊದಲು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ, ಅದನ್ನು ಸೈಡ್ ಇಟ್ಕೊಂಡು ತಿಂತಾ ಇದ್ರೆ ಇದ್ರ ಜೋಡಿ ಏನು ಹೇಳ್ತಿರೋದ್ರ ರುಚಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಸೇವು ಇತ್ತು ಅಂದ್ರೆ ಸೇವು ಒಂದು ಸ್ವಲ್ಪ ಹಾಕ್ಕೊಳ್ರಿ. ನೋಡಿರಿ ಈ ಥರ ಸೇವು ಹಾಕ್ಕೊಂಡ್ಬಿಟ್ರೆ ರುಚಿಕರವಾದ ನಮ್ಮ ಗಿರ್ಮಿಟ್ಟು ರೆಡಿ ಆಗುತ್ತೆ. ಮತ್ತು ನಾ ಹೇಳಿದ್ನೆಲ್ಲ ನಿಮ್ಗೆ ಮಿರ್ಚಿ ಬಜ್ಜಿ ಅದು ಇತ್ತಂದ್ರೆ ಮಾತ್ರ ಎಷ್ಟು ತಿಂದರೂ ಸಾಲದು ನೋಡಿರಿ. ಸೈಡಲ್ಲಿ ಕಟ್ಕೊಂಡು ತಿನ್ನಾಕ ಖಾರ ಪ್ರಿಯರಿಗೆ ಮೆಣಸಿನ್ಕಾಯಿ 2 ನೋಡಿದ್ರಲ್ಲ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ್ರಿ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ.